ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗೋಣ ಮಗ. ಯಾವ್ದು ಇಲ್ದಂಗೆ ಫಸ್ಟ್ ಅಪ್ಡೇಟು ಯಾಕಾನ ಹೇಳ್ತೀನೋ ಅಂತ ಅನ್ಸ್ಬಿಟ್ಟಿದ್ವಿ ಅಪ್ಡೇಟ್ನ. ಬಾಬರ್ ಆಜಮಿಗೆ ಮತ್ತೆ ಏನೋ ಟೆಸ್ಟ್ ಕ್ಯಾಪ್ಟನ್ಸಿನ ಕೊಡಬೇಕು ಅಂತ ಅನ್ಕೊಂಡಿರುತ್ತೆ ಪಾಕಿಸ್ತಾನದವರು. ಕಿತ್ತೋಯ್ತು ಬಿಡೋಗರು ಅವನಜ್ಜಿ. ಯಾವಂಗಾನ ಕೊಟ್ಕೊಂಡು ಸಾಯಲಿ ಪಾಕಿಸ್ತಾನದವರು. ಏನಾನ ಗೆದ್ಬಿಡ್ತಾರ ಅವರು. ಒಂದ್ಸಲ ಫೈನಲಿಗೆ ಬಂದ್ಬಿಡ್ಲಿ, WTC ಫೈನಲ್ಗೆ ಬಂದು ತೋರಿಸ್ಬಿಡ್ಲಿ, ಆಮೇಲೆ ಒಪ್ಕೊಂತೀನಿ ಗುರು. ಇವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು, ಅವ್ರಿಗೆ ಕ್ಯಾಪ್ಟನ್ಸಿ ಕೊಡೋದು, ಅದು ಚೇಂಜಸ್ ಮಾಡೋದು ಅವ್ರಿಗೆ ಬರಲ್ಲ, ಯೋಗ್ಯತೆ ಇಲ್ಲ ಅವರಿಗೆ ಅಂತಾನೆ ಹೇಳ್ತೀರಾ. ನಾನು ಕೂಡ ಅದನ್ನೇ ಹೇಳ್ತೀನಿ. ಬಾಬರ್ ಆಜಮ್ ಕೊಟ್ಬಿಟ್ರೆ ಏನಲ್ಲಿ ತಿಪ್ಪೂರ್ಲಾಗ ಓಡಿಸ್ಬಿಡೋದಿಲ್ಲ. ಕೋಟಿ ಕಿತ್ಕೊಂಡು ಮಕ್ಕೋಗಿ ಎಸಲಿ ಕೊಡ್ತಾರೆ, ಎಸಲಿ ಇಸ್ಕೊಂತಾರೆ ಇವರು. ಆ ಬಾಬರ್ ಆಜಮ್ಗಾರ ಸ್ವಲ್ಪ ನಾಚಿಕೆ ಬೇಡವಾ? ನನ್ನ ಮಕ್ಕಳ ನನಗೆ ಕ್ಯಾಪ್ಟನ್ಸಿ ಅಂದ್ರೆ ಇವ್ರಿಗೇನು ಇನ್ನೂ ಕೊಟ್ಬಿಟ್ಟಿಲ್ಲ, ಒಟ್ಟಲ್ಲಿ ಅನ್ಕೊಂತ ಇದಾರಂತೆ. ಬಾಬರ್ ಆಜಮ್ಗಾರ ರಾಜಕೀಯ ಬೇಡವಾಗೋರು. ಎಸಲಿ ಕಿತ್ಕಂತಾರೆ, ಎಸಲಿ ಕೊಡ್ತಾರೆ ಕ್ಯಾಪ್ಟನ್ಸಿನ. ಅಲ್ಲಿ ಲೇ ಲಫರ್ ನನ್ನ ಮಕ್ಕಳ ಹೋಗ್ರ, ನನ್ನ ಕ್ಯಾಪ್ಟನ್ಸಿನ ನಿಭಾಯಿಸಲ್ಲ ಅಂತ ಹೇಳ್ಬೇಕಲ್ಲಿ PCB ಅವ್ರಿಗೆ. ಮುಚ್ಕೊಂಡು ನಾನು ಒಬ್ಬ ಪ್ಲೇಯರ್ ಆಗಿ ಆಡ್ತೀನಿ ಅಂತ ಹೇಳ್ಬೇಕು. ಸೊ ನೋಡೋಣ, ಇನ್ನ ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ, ಜಸ್ಟ್ ಮೂವ್ಮೆಂಟ್ಸ್ ಆಗ್ತಿದೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಅಪ್ಡೇಟ್ ನಂಬರ್ 2, ಇದೊಂದು ಬಾಕಿ ಇತ್ತು ಗುರು. ಕಳದ್ ಹೋಗ್ಬಿಟ್ಟೆ. ಇದು ನಾನು ರೀಸೆಂಟ್ ಆಗಿ ವೈರಲ್ ಆದಂತ ಕಪಲ್ಸ್ ನಿಮಗೆ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ಸೆನ್ಸೇಷನ್. ಟವರ್ನ ಏರಿ ಆ ಒಂದು ಫ್ಲಾಗ್ನ ಹಾಸ್ಟ್ ಮಾಡಿ, ಅದು ಇದು ಎಲ್ಲ ಮಾಡಿ, ಕಿಸ್ ಹೊಡೆದು ಪ್ರಪೋಸ್ ಮಾಡಿ, ಅದು ಮಾಡಿ ಎಲ್ಲ ಮಾಡ್ತಾ ಇದ್ದಂಗೆನೆ ಈ ಕಡೆಯಿಂದ ಆ ಒಂದು ಫ್ಲಾಗ್ ಏನು ಅವರು ಹಾಕಿದ್ರು. ಸೊ ಆ ಫ್ಲಾಗ್ನ ಎಲ್ಲ ಕಡೆ ಇವಾಗ ಚೇಂಜಸ್ ಮಾಡ್ತಾ ಇದ್ದಾರೆ. ಸೊ ನಾನು ಸೈಕ್ ಆಗೋದೆ ಗುರು. RCB ಫ್ಲಾಗ್ನ ಹಾಸ್ಟ್ ಮಾಡಿರೋ ಥರ ಎಡಿಟ್ ಮಾಡ್ಬಿಟ್ಟಿದ್ದಾರೆ. ಗೊತ್ತಲ್ಲಪ್ಪ, ಮೊದಲೇ RCB ಫ್ಯಾನ್ಸ್ಗಳು ಮೊದಲೇ ಫೋರ್ಸ್ ಜಾಸ್ತಿ. ಏನಾರು ಒಂದು ಸ್ವಲ್ಪ ಟ್ರೆಂಡ್ ಆಗಂಗಿಲ್ಲ, ಅದನ್ನು ತಗೊಂಡು ಏನೋ ಒಂದು ಮಾಡೇ ಮಾಡ್ತಾರೆ. ಈ ತರ ಮಾಡಿದಾರೆ ನೋಡಿ. ಅಪ್ಡೇಟ್ ನಂಬರ್ 3, ಮೋನೆ ಮೋಕಲ್ ಅವರು ಮಾತಾಡಿದ್ರೆ ಇಂಡಿಯನ್ ಬೌಲಿಂಗ್ ಕೋಚ್ ವೈಭವ್ ಸೂರ್ಯವಂಶಿ ಬಗ್ಗೆ. ಇವ್ರಿಗೆ ಬರಲ್ಲ ಗುರು ಅದು. ಏನು ಬೌಲಿಂಗ್ ಕೋಚಿಗೆ ಏನು ಬಂದ್ಬಿಡುತ್ತಲ್ಲಿ ಬ್ಯಾಟಿಂಗ್ ಬಗ್ಗೆ ಮಾತಾಡೋದು. ಹೌದು, ಬರಲ್ಲ ಅಂದ್ರೂ ಮಾತಾಡಿದ್ರೆ. ಇಟ್ಸ್ ನಾಟ್ ಸ್ಟ್ರೈಟ್ ಫಾರ್ವರ್ಡ್ ಆಸ್ ಸೇಯಿಂಗ್ ಲೆಟ್ಸ್ ಪ್ಲೇ ಹಿಮ್. ಇಟ್ಸ್ ಅ ಮ್ಯಾಟರ್ ಆಫ್ ಬ್ಯಾಕಿಂಗ್ ದ ಗಾಯ್ಸ್ ಹ್ಯಾವ್ ವಾನ್ ವರ್ಲ್ಡ್ ಕಪ್ಸ್ ಅಂಡ್ ಡನ್ ರಿಯಲಿ ವೆಲ್. ಅದೇ ಇವರು ಹೇಳ್ತಿರೋದಷ್ಟೇ. ಸಿಚುವೇಶನ್ಗೆ ತಕ್ಕಂಗೆ ಬದಲಾಗೋದಲ್ಲ ಗುರು. ನಮಗೆ ಯಾರು ಸಖತ್ತಾಗಿ ಆಡಿದಾರೋ, ಕಳೆದ ಒಂದು 3-4 ತಿಂಗಳ ಹಿಂದೆ ಯಾರು ಸಖತ್ತಾಗಿ ಆಡಿದಾರೋ, ಸೊ ಅವ್ರಿಗೆ ಒಂದು ಸ್ವಲ್ಪ ಬ್ಯಾಕಿಂಗ್ನ ಕೊಡಬೇಕು, ಸ್ವಲ್ಪ ಅವ್ರಿಗೆ ಪುಷ್ ಕೊಡಬೇಕು. ಏನಾದರೂ ಒಂದು 3-4 ಮ್ಯಾಚ್ ಫೇಲ್ ಆದ್ರೂ ಕೂಡ ಪುಷ್ ಕೊಡಬೇಕು. ಸೊ ಅದು ಮ್ಯಾಟ್ರ್ ಆ್ಯಕ್ಚುಲಿ. ಬಂದವ್ರನ್ನ ಸುಮ್ಮನೆ ಆಡಿಸ್ಬಿಡೋಕ್ಕಾಗೋದಿಲ್ಲ. ಹೊಸೊಬ್ರು ಇನ್ನೂ ಹೆಂಗವರು, ಇನ್ನೂ 15 ವರ್ಷ ಅಷ್ಟೇ. ಅಲ್ಲಿ ಏನೇನು ಅವ್ರಿಗೇನು ಏಜ್ ಹಾಕೋಗ್ತಾ ಇದೆ, ಅದು ಏನೂ ಇಲ್ಲ, ಆ ಥರ ಎಲ್ಲ ಏನಿಲ್ಲ. ಇನ್ನೂ ಅವ್ರಿಗೆ ಸಿಕ್ಕಾಪಟ್ಟೆ ಗೇಮ್ ಇದೆ, ಅವ್ರಿಗೆ ಸಿಕ್ಕಾಪಟ್ಟೆ ಟೈಮು ಕೂಡ ಇದೆ. ಬಟ್ ಸಂಜು ಸ್ಯಾಮ್ಸನ್ಗೆ ಆ ಥರ ಅಲ್ಲ. ಅವ್ರೇನು ಫ್ಲಾಗ್ ಆ್ಯಂಡ್ ಆಫ್ ಅವ್ರ ಕೆರಿಯರಲ್ಲಿದ್ದಾರೆ ಅಂತ ಹೇಳ್ತೀರಾ. ಸೊ ಅವ್ರಿಗೆ ಇರೋದು ಲಿಮಿಟೆಡ್ ಏಜು ಇನ್ನು. ಸೊ ಆದಷ್ಟು ಅವರೇ ಆಡಬೇಕಾಗುತ್ತೆ ಅನ್ನೋ ಆ ಥರ ಹೇಳ್ತಾ ಇರೋಂಥದ್ದು ಇವರು. ಸ್ವಲ್ಪ ಬ್ಯಾಕಿಂಗ್ ಮಾಡಲೇಬೇಕು ನಾವು ಅಂತ. ಹೌದು, ಬ್ಯಾಕಿಂಗ್ ಕೊಡಲೇಬೇಕು. ಸೊ ಇವತ್ತು ಪಕ್ಕ ಸಂಜು ಸ್ಯಾಮ್ಸನ್ನೇ ಆಡಿಸ್ತಾರೆ. ಇವತ್ತು ಫೇಲ್ ಆಯಿತು ಅಂತಂದರೆ ಖಂಡಿತ ನೆಕ್ಸ್ಟ್ ಮ್ಯಾಚು ಅವಕಾಶ ಕೊಡಬೇಕು ಅಂತ ಹೇಳೋದಕ್ಕಾಗೋದಿಲ್ಲ ಗುರು. ಕಂಟಿನ್ಯೂಸ್ ಆಗಿ 4 ಮ್ಯಾಚ್ ಫೇಲ್ ಆದಮೇಲೆ ಹಾಟ್ ಶೀಟಲ್ಲಿ ಕೂತ್ಕೊಂಡಿದ್ರಲ್ಲ ವೈಭವ್ ಸೂರ್ಯವಂಶಿ. ಅಪ್ಡೇಟ್ ನಂಬರ್ 4, ಸನಿಲ್ ಗವಾಸ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 28ನೇ ತಾರೀಕು ಏನಿದೆ ಇದು ಸಿಕ್ಕಾಪಟ್ಟೆ ಹಾಲ್ಟ್ ಆಗುವಂಥದ್ದು ಇಂಡಿಯನ್ ಕ್ರಿಕೆಟ್. 28ನೇ ತಾರೀಕು ಜೂನು. ಅದೇ ಗುರು ಸೋತ್ವಲ್ಲ 2ನೇ T20 ಮ್ಯಾಚ್ನು ಕೂಡ ಐರ್ಲೆಂಡ್ ಅಗೇನ್ಸ್ಟು. ಇದು ಇಂಡಿಯನ್ ಕ್ರಿಕೆಟಲ್ಲಿ ಅತಿ ಕರಾಳ ದಿನ. ರೀಸೆಂಟ್ ಕ್ರಿಕೆಟ್ನ ನೋಡ್ತಾ ಅಂದರೆ ಇದು ನಾವು ಇಂಡಿಯನ್ ಕ್ರಿಕೆಟ್ ಅವರು ಇಷ್ಟು ಡೌನ್ಫಾಲು ಯಾವತ್ತೂ ಕೂಡ ಆಗೇ ಇರಲಿಲ್ಲ. ಐರ್ಲೆಂಡ್ ಮೇಲೆ 1 ಮ್ಯಾಚ್ ಸೋಲೋದೇನೋ ಓಕೆ, ಹಿಂಗೆ ಆಯಿತು ಅಂತ ಅನ್ಕೊಬೋದು. ಬಟ್ 2 ಮ್ಯಾಚ್ನ ಸೋತ್ಬಿಟ್ಟು ಸೀರೀಸ್ನ ಸೋತ್ಕೊಂಬರೋದಿದೆಯಲ್ಲ, ಸೊ ಇದು ಸಿಕ್ಕಾಪಟ್ಟೆ ಹ್ಯೂಮಿಲೇಟ್ ಆಗುವಂಥದ್ದು, ಅವಮಾನ ಆಗುವಂಥದ್ದು ಇಂಡಿಯನ್ ಕ್ರಿಕೆಟ್ಗೆ. ರೀಸೆಂಟಾಗಿ ನಾವು ಈ ಥರ ಅವಮಾನನ ಅದು ಒಂದು ಚಿಕ್ಕ ನೇಷನ್ ವಿರುದ್ಧ ಯಾವತ್ತೂ ಕೂಡ ಮಾಡ್ಕೊಂಡಿರಲಿಲ್ಲ. ಸೊ ಅದನ್ನು ಕೂಡ ನೋಡ್ಬಿಟ್ವಿ ನಾವು. ಸೊ ಈ ಥರ ಆಗಬಾರ್ದಾಗಿತ್ತು, ಅದು ಆಗಿದೆ ಅನ್ನೋದನ್ನೇ ಅವರು ಮಾತಾಡಿರೋದು. ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಮುಂದೆ ಆಗಬೇಕಾಗಿ ಯೋಚನೆ ಮಾಡ್ಬೇಕಷ್ಟೇ. ಇವಾಗ ಆಗ್ಬಿಟ್ಟಿರೋದನ್ನ ಇಟ್ಕೊಂಡು ನಮ್ಗೆ ಹಂಗಾಯ್ತು ಹಿಂಗಾಯ್ತು, ಅವಮಾನ ಆಯಿತು, ಬೇಳೆಕಾಳಾಯಿತು, ಬದನೆಕಾಯ್ತು, ಹಿಂಗೆ ಅಂತಾರೆ. ಏನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟಿದೆ. ಮುಂದೆ ಆಗಬೇಕಾಗಿರೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಷ್ಟೇ. ರಿವರ್ಸ್ ಮಾಡೋಕ್ಕಾಗತ್ತೆ? ಹೋಗ್ಬಿಟ್ಟು ಇವಾಗ ಅದನ್ನ ಆಗೋಗ್ಬಿಟ್ಟಿದೆ ಅದು. ಅಪ್ಡೇಟ್ ನಂಬರ್ 5, ಅಫಿಷಿಯಲ್ ಕನ್ಫರ್ಮೇಷನ್ ಬಂದಿದ್ದಾಯಿತು. ಇಂಗ್ಲೆಂಡ್ ಅವ್ರದ್ದು ಆಲ್ಮೋಸ್ಟ್ ನೆನ್ನೆ ಕನ್ಫರ್ಮೇಷನ್ ಬಂತು. ಅವ್ರು ಯಾವಾಗಲೂ ಒಂದಿನ ಮುಂಚೆನೇ ಬಿಟ್ಬಿಡ್ತಾರೆ ಪ್ಲೇಯಿಂಗ್ 11ನ. ಟೆಸ್ಟ್ ದಿನ ಬಿಡೋದು ಓಕೆ, ಬಟ್ ಇವ್ರು ಎಲ್ಲಾದರೂ ಬಿಡ್ತಾರೆ. ಇವರು T20 ಬಿಡ್ತಾರೆ, ODI ಬಿಡ್ತಾರೆ, ಎಲ್ಲಾದ್ರೂ ಕೂಡ ಬಿಡ್ತಾರೆ ಒಂದಿನ ಮುಂಚೆನೇ. ಇವರು ನಾರ್ಮದು ಇಂಡಿಯನ್ ಕ್ರಿಕೆಟರ್ ಒಂದು ಬಿಡೋದೇ ಇಲ್ಲ. ಮ್ಯಾಚ್ ಇನ್ನು 30 ನಿಮಿಷ ಇರ್ಬೇಕಾದ್ರೆ ಟಾಸ್ ಆದಮೇಲೆ ಬಿಡೋದವರು. ಸೊ ಫಿಲ್ ಸಾಲ್ಟ್, ಜಾಸ್ ಬಟ್ಲರ್, ಹ್ಯಾರಿ ಬ್ರೂಕ್, ಜೇಕೊಬ್ ಬೆಥೆಲ್, ಟಾಮ್ ಬ್ಯಾಟನ್, ಇನ್ನೇನು ಲಾಸ್ಟ್ ಮ್ಯಾಚ್ ಮೇಂಟೈನ್ ಮಾಡಿದ್ದು ಆಲ್ಮೋಸ್ಟ್ ಅದೇನೇ ಇದೆ. ಸ್ಯಾಮ್ ಕರ್ನ್, ವಿಲ್ ಜಾಕ್ಸು, ಡ್ವಾಸನ್ ಅವರು ಕೂರಿಸ್ಬಿಟ್ಟು ಬೇರೆಯವ್ರನ್ನ ಹಾಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲ, ಡ್ವಾಸನ್ನೇ ಹಾಕೊಂಡು ಹೋಗಿದ್ದಾರೆ. ಅದಿಲ್ ರಶೀದ್, ಜೊಫ್ರಾಜ್ ಆ್ಯಂಡ್ ಜಾಶ್ ಟಂಗೋನ ಹಾಕೊಂಡಿದ್ದಾರೆ. ಸೊ ಲಾಸ್ಟ್ ಮ್ಯಾಚ್ ಇದ್ದಂಥ ಮೈನ್ ಪ್ಲೇಯರ್ ಆಗಿದ್ದಂಥ ಮೆಹಮೂದ್ ಅವರು ಈ ಮ್ಯಾಚ್ನ ಮಿಸ್ಔಟ್ ಆಗ್ತಾರೆ ಅನ್ನೋ ಥರ ಅಪ್ಡೇಟು ಬಂದಿದೆ. ಸೊ ಏನಕ್ಕೆ ಅವ್ರನ್ನ ತೆಗೆದ್ರು, ಏನೋ ಸ್ವಲ್ಪ ಲೈಟಾಗಿ ನಿಗಲ್ ಇರಬಹುದು ಅನ್ನೋ ಥರ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ತೆಗ್ದಿರೋ ಥರ
ಕಾಣಿಸ್ತಾ ಇದೆ. ಅಪ್ಡೇಟ್ ನಂಬರ್ 6 ಮೈಕ್ ಹಸನ್ ಅವರು ಮಾತಾಡಿದ್ರೆ ಪಾಕಿಸ್ತಾನ್ ಈಸ್ ಗೇಜ್ಡ್ ಹೌ ದೇ ಪರ್ಫಾರ್ಮ್ ಅಗೇನ್ಸ್ಟ್ ಇಂಡಿಯಾ and at the moment India is not only the best team, they are the best team by a miles ಅಂತ ಹೇಳಿದ್ದಾರೆ. ಏನು ಪಾಕಿಸ್ತಾನಿ ಕಂಪೇರ್ ಮಾಡೋದೇನು ಗುರು, ಅಲ್ಲಿ ಏನು ನಾವು ಸೋತ್ಲಿಲ್ವಾ, ನಾವು ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧ ಸೋಲಿಲ್ವಾ, ನಾವು ಫುಲ್ಲು ಮೈಲ್ಸಲ್ಲಿದ್ದೀವಿ, ನಾವು ಆಕಾಶದಲ್ಲಿದ್ದೀವಿ, ನಾವು ಸೂಪರ್ ಕೇಳಿದ್ದೀವಿ, ಹಿಂಗಿದ್ದೀವಿ ಅಂತ ಹೇಳೋದ್ಕಿಂತ ನಾವು ಕೂಡ ರೀಸೆಂಟಾಗಿ ಸೋತಿದ್ದೀವಿ ಐರ್ಲೆಂಡ್ ಮೇಲೆ, ಅದನ್ನು ಕೂಡ ಒಪ್ಕೊಳ್ಳೇಬೇಕು. ಪಾಕಿಸ್ತಾನದ ಮೇಲೆಲ್ಲ ಗೆದ್ಕೊಂಬತ್ತಾ ಇರ್ಬೋದು ನಾವು, ಬಟ್ ಐರ್ಲೆಂಡ್ ಮೇಲೂ ಕೂಡ ಸೋತಿದ್ದೀವಿ ಗುರು, ನಾವು ಸೀರೀಸ್ನಲ್ಲಿ ಸೋತಿದ್ದೀವಿ. ನಾವು ಅದು ತಲೆಯಲ್ಲಿ ಇರಬೇಕು ನಮಗೆ. ನಾವೇ ಗ್ರೇಟು, ನಾವೇ ಕಿಂಗು, ನಾವೇ ಕಿಲಾಡಿ ಅಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಪದೇ ಪ್ರೂವ್ ಮಾಡಬೇಕಾಗತ್ತೆ. ಹೊಸ ಚಾಲೆಂಜಸ್ ಬರ್ತಾ ಇರುತ್ತೆ, ಹೊಸ ಚಾಲೆಂಜ್ನ ಫೇಸ್ ಮಾಡಿಬಿಟ್ಟು ಮತ್ತೆ ಗೆಲ್ಲಬೇಕಾಗತ್ತೆ. ಹಿಂದೆ ಆಗಿದ್ದೆಲ್ಲ ಲೆಕ್ಕಕ್ಕಿಲ್ಲ. 2026 ವರ್ಲ್ಡ್ ಕಪ್ ಮುಗಿದೋಯ್ತು. ಇವಾಗ ಏನಾಗಬೇಕು, ಇನ್ನು ಮುಂದೆ ಏನಾಗಬೇಕು, ಅದು ಮ್ಯಾಟ್ರು. ಅಪ್ಡೇಟ್ ನಂಬರ್ 7 ವೈಭವ್ ಸೂರ್ಯವಂಶಿ ಬಗ್ಗೆ ಕಪಿಲ್ ದೇವ್ ಅವರು ಮಾತಾಡಿದ್ರೆ, ಲೆಜೆಂಡು ವೈಭವ್ ಸೂರ್ಯವಂಶಿ ಟ್ಯಾಲೆಂಟ್ ಇಸ್ ಅಪ್ ದೇ ವಿತ್ ಸಚಿನ್ ತೆಂಡೂಲ್ಕರ್ ಅಂಡ್ ವಿರಾಟ್ ಕೊಹ್ಲಿ, ಬಟ್ ಡೋಂಟ್ ಓವರ್ಲೋಡ್ ಹಿಮ್ ವಿತ್ ಅ ಹೈಪ್ ಅಂಡ್ ಪ್ರೆಷರ್ ಟು ಸೂನ್. ಇಫ್ ಹಿ ಇಸ್ ರೆಡಿ, ಪ್ಲೇ ಹಿಮ್, ಲೆಟ್ ಹಿಮ್ ಬ್ರೀತ್ ಅಂತ ಹೇಳಿದ್ದಾರೆ. ಅವ್ರು ರೆಡಿ ಇದ್ರೆ ಆಡಿಸ್ರಿ ಗುರು, ರೆಡಿ ಇರಲ್ವಾ ಕಾಯ್ಕೊಂಡು ಕೂತ್ಕೊಂಡವ್ರಲ್ಲಿ. ಸ್ವಲ್ಪ ನಾನು ಪ್ಲೇಯಿಂಗ್ ಲೆವೆಲ್ ತಂದ್ಬಿಟ್ರೆ ನನ್ನ ಅಕೌಂಟ್ ಧ್ವಂಸ ಮಾಡಿಟ್ಬಿಡ್ತೀನಿ ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ಅವರಲ್ಲಿ. ರೆಡಿ ಅಂತೂ 100% ಇದ್ದಾರೆ. ಅವ್ರಿಗಿರೋ ಮೈಂಡ್ ಸೆಟ್ಟೇ ಬೇರೆ ಗುರು. ವೈಭವ್ ಸೂರ್ಯವಂಶಿಗಿರೋ ಮೈಂಡ್ ಸೆಟ್ಟು, ಅವರು ಚಿಕ್ಕ ಹುಡುಗ, ಏನು ಗೊತ್ತಾಗಲ್ಲ, ಏನು ತಿಳುವಳಿಕೆ ಇಲ್ಲ, ಗೇಮ್ ಬಗ್ಗೆ ಏನು ಅನಲೈಸ್ ಮಾಡೋಕ್ಕಾಗೋದಿಲ್ಲ, ಇನ್ನೂ ಅಂಥ ಮೆಚ್ಯೂರಿಟಿ ಇಲ್ಲ. ಹೌದು, ಮೆಚ್ಯೂರಿಟಿ ಆಫ್ ದ ಫೀಲ್ಡ್ ಇಲ್ವೇನೋ, ಬಟ್ ಆನ್ ದ ಫೀಲ್ಡ್ ಅಂತೂ ಖಂಡಿತ ಪಕ್ಕ ಬ್ಯಾಟ್ ಕೈಯಲ್ಲಿ ಬಂತು ಅಂದರೆ ಪಕ್ಕಾ ಮೆಚ್ಯೂರಿಟಿನ ತೋರಿಸ್ತಾರೆ. ಇನ್ಫ್ಯಾಕ್ಟ್ ಎಷ್ಟೇ ಮೆಚ್ಯೂರ್ ಕ್ರಿಕೆಟ್ ಅವ್ರ ಆಪೋನೆಂಟಲ್ಲಿ ಅವರು ಇದ್ರೂ ಕೂಡ ಅವ್ರಿಗೆ ಮೆಚ್ಯೂರಿಟಿ ಹೋಗ್ಬಿಡ್ಬೇಕು, ಆ ಥರ ಗೇಮ್ ಪ್ಲೇ ಆಡೋದು ವೈಭವ್ ಸೂರ್ಯವಂಶಿಗೆ ಬರುತ್ತೆ. ಸೊ ತೋರಿಸಿದ್ದಾರೆ, ಪದೇ ತೋರಿಸಿದ್ದಾರೆ. ಸೊ ಇವ್ರು ಹೇಳ್ತಿರೋದು ಇಷ್ಟನೇ, ಜಾಸ್ತಿ ಹೈಪ್ ಮಾಡೋದಕ್ಕೆ ಹೋಗ್ಬೇಡಿ ವಿರಾಟ್ ಕೊಹ್ಲಿ ರೇಂಜಿಗೆ ಮತ್ತು ತೆಂಡೂಲ್ಕರ್ ರೇಂಜಿಗೆ, ಆ ರೇಂಜ್ಗೆ ಈ ರೇಂಜಿಗೆ ಅಂತೆಲ್ಲ. ಹೌದು, ಇರಬಹುದು, ಬರಬಹುದು, ಬಟ್ ಜಾಸ್ತಿ ಇವಾಗಲೇ ಒಂಥರ ರೊಚ್ಚಿಗೆಪ್ಸೋದಕ್ಕೆ ಹೋಗ್ಬೇಡಿ. ಆಡಲಿ ಹುಡುಗ, ಆಡಲಿ ಅವ್ನ ಆಟನ ಅವ್ನು ಆಡಲಿ, ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 8 ಮೋಹಿತ್ ಶರ್ಮಾ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ ಅವರ ಒಂದು 2027 ODI ವರ್ಲ್ಡ್ ಕಪ್ನ ಸ್ಕ್ವಾಡ್ ಯಾವ ಥರ ಇರಬೇಕು ಅಂತ. ಇನ್ಫ್ಯಾಕ್ಟ್ 11 ಯಾವ ಥರ ಇರಬೇಕು ಅಂತ. ಈ ಟೀಮು ಆಡ್ತು ಅಂದರೆ 11 ಎಲ್ಲ ಮ್ಯಾಚಲ್ಲೂ ಈ ಟೀಮ್ ಆಡ್ತು ಅಂದರೆ ವರ್ಲ್ಡ್ ಕಪ್ ಪಕ್ಕ ಗೆಲ್ತೀವಿ ಅನ್ನೋ ಥರ ಅವರು ಪ್ರೆಡಿಕ್ಟ್ ಮಾಡಿರೋದು. ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ ಅವರು, ಯಶಸ್ವಿ ಜಾಯ್ಸ್ವಾಲ್ ಇನ್ ದ ಓಪನಿಂಗ್ ಸ್ಲಾಟ್. ಅಂದರೆ ಅವ್ರು ಪಕ್ಕ ಕನ್ಫರ್ಮ್ ಆಗಿ ಹೇಳಿಲ್ಲ ರೋಹಿತ್ ಶರ್ಮಾನೇ ಆಡಬೇಕು ಅಂತ, ಡೌಟಲ್ಲಿ ಹೇಳಿದ್ದಾರೆ ಒಬ್ಬರು ಅಂತ. ಶುಭ್ಮನ್ ಗಿಲ್ ಪಕ್ಕ, ವಿರಾಟ್ ಕೊಹ್ಲಿ ನಂಬರ್ 3 ಪಕ್ಕ, ನಂಬರ್ 4 ಇಶಾನ್ ಕಿಶನ್ ಪಕ್ಕ, ನಂಬರ್ 5 ಶ್ರೇಯಸ್ ಅಯ್ಯರ್, ನಂಬರ್ 6 KL ರಾಹುಲ್, ನಂಬರ್ 7 ಹಾರ್ದಿಕ್ ಪಾಂಡ್ಯ, ನಂಬರ್ 8 ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗು ಮತ್ತು ಜಸ್ಪ್ರೀತ್ ಬುಮ್ರಾ. ಕುಲ್ದೀಪ್ ಯಾದವ್, ಹರ್ಷದೀಪ್ ಸಿಂಗ್ ಅಂಡ್ ಜಸ್ಪ್ರೀತ್ ಬುಮ್ರಾ. ಇಲ್ಲಿ ಅಕ್ಷರ್ ಪಟೇಲ್ ಎಲ್ಲ ಮಿಸ್ ಔಟ್ ಆಗಿದ್ದಾರೆ ಇಲ್ಲಿ. ಸೊ ಸ್ಪಿನ್ನರ್ಸ್ ಆಗಿ ಕುಲ್ದೀಪ್ ಅಣ್ಣ ಇದ್ದಾರೆ. ಸೊ ಕುಲ್ದೀಪ್ ಅಣ್ಣ ಬಿಡ್ತು ಅಂತಂದರೆ ಇಲ್ಲಿ ಯಾರೂ ಕೂಡ ಕಾಣಿಸ್ತಾ ಇಲ್ಲ ಸ್ಪಿನ್ನರ್ಸ್ ಆಗಿ. ಒಬ್ಬರು ಸ್ಪಿನ್ನರ್ಸ್ನ ಇಟ್ಟಿದ್ದಾರೆ, ಹಾರ್ದಿಕ್ ಪಾಂಡ್ಯ ಮತ್ತು ಹರ್ಷಿತ್ ರಾಣಾ, ಹರ್ಷದೀಪ್ ಸಿಂಗ್ ಮತ್ತು ಬುಮ್ರಾ. ಸೊ 4 ಜನ ಒಂಥರ ಪೇಸ್ ಅಂತ ಆಯಿತು ಅಂತಂದರೆ 5 ಜನ ಬೌಲಿಂಗ್ ಆಪ್ಷನ್ಸು. ಇನ್ನು ಅಷ್ಟು ಬೌಲಿಂಗ್ ಆಪ್ಷನ್ಸು ಕೂಡ ಕಾಣಿಸ್ತಾ ಇಲ್ಲ ಈ ಒಂದು ಟೀಮಲ್ಲಿ. ಸೊ ನನ್ನ ಪ್ರಕಾರ ಈ ಥರ ಎಲ್ಲ ಟೀಮ್ ಇಟ್ಕೊಂಡು ಹೋಗೋದು ನನಗೇನೋ ಕಾಣಿಸ್ತಾ ಇಲ್ಲ. ಸ್ಟ್ರಾಂಗ್ ಆಗಿರ್ಬೋದು ಮೋಹಿತ್ ಶರ್ಮಾ ಅವ್ರಿಗೆ, ಬಟ್ ನನಗೇನೋ ಅಷ್ಟು ಮಟ್ಟಿಗೆ ಕನ್ವಿನ್ಸಿಂಗ್ ಆಗಿ ಅನ್ನಿಸ್ತಾ ಇಲ್ಲ, ಎಸ್ಪೆಷಲಿ ಬೌಲಿಂಗ್ ಆಪ್ಷನ್ಸ್ ಅಂತ ಬಂದಾಗ. ಅಪ್ಡೇಟ್ ಮುಂದೆ ಏನು, ವಿರಾಟ್ ಕೊಹ್ಲಿ ಅವ್ರ ಚೈಲ್ಡ್ಹುಡ್ ಕೋಚ್ ಆಗಿರೋ ರಾಜ್ಕುಮಾರ್ ಶರ್ಮಾ ಅವರು ಒಂದು ಸೆಗ್ಮೆಂಟ್ ಕೊಡಿದ್ದಾರೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ. ದ ಹೋಲ್ ಕಂಟ್ರೀಸ್ ವಾಂಟ್ಸ್ ಟು ಸಿ ಹಿಮ್ ಒನ್ ವಿಲ್ ಬಿ ಬ್ಯಾಕ್ ಅಂತ. ನಾನು ವೆಯ್ಟ್ ಮಾಡ್ತೀನಿ ಗುರು, ಯಾವಾಗ ಬಂದು ಆಡ್ತಾರೆ, ಯಾವಾಗ ವಿರಾಟ್ ಕೊಹ್ಲಿ ನೋಡ್ತೀನಿ ಆನ್ ಫೀಲ್ಡಲ್ಲಿ, ಯಾವಾಗ ನೋಡ್ತೀನಿ. ಯಾಕಂದರೆ IPL ಆಗಿ ಸುಮಾರು ದಿನ ಆಯಿತು, ಸೀರೀಸ್ ಇತ್ತು, ರೂಲ್ಡ್ ಔಟ್ ಆದರು. ಸೊ ಮತ್ತೆ ಚಾನ್ಸ್ ಇದೆ, ಮತ್ತೆ ಬರ್ತಾರ, ಏನಾಗುತ್ತೆ, ಹೆಂಗಾಡ್ತಾರೆ ವಿರಾಟ್ ಕೊಹ್ಲಿ ನೋಡೋದಕ್ಕೆ ಹೋಲ್ ಕಂಟ್ರಿ ಕಾಯ್ತಾ ಇದೆ. ನಾನು ಮಾತ್ರ ಅಲ್ಲ, ಹೋಲ್ ಕಂಟ್ರಿ ಕಾಯ್ತಾ ಇದೆ ಅಂತ ಹೇಳಿದೆ. ನಿಜ ಕೂಡ ಹೌದು. ಸೊ ಇದಿಷ್ಟ ಆಗಿತ್ತು ಮಗ ಟಾಪ್ ರೀಡಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸ್ವಲ್ಪನಾದರೂ ಒಂದೇ ಒಂದು ಲೈಕ್ ಉದುರಿಸಿ ಗಾಯ್ಸ್.